ಮಹಿಳಾ ಮಂತ್ರಿ ಇಲ್ಲದ ಮೊದಲ ವಿಧಾನಮಂಡಲ ಅಧಿವೇಶನ ನಾಳೆ ಆಗುತ್ತೆ. ಕೆಟ್ಟ ರೆಕಾರ್ಡ್ಗೆ ಸಿಎಂ ಡಿಕೆ ಶಿವಕುಮಾರ್ ಅವರ ಸರ್ಕಾರ ಸಾಕ್ಷಿಯಾಗಲಿದೆ. ಮಹಿಳಾ ಮಂತ್ರಿ ಇಲ್ಲದ ಮೊದಲ ವಿಧಾನಮಂಡಲ ಅಧಿವೇಶನ ಕೆಟ್ಟ ರೆಕಾರ್ಡ್ಗೆ ಸಾಕ್ಷಿಯಾಗಲಿದೆ. ಸಿಎಂ ಡಿಕೆ ಶಿವಕುಮಾರ್ ಅವರ ಸರ್ಕಾರ ನಾಳೆ. ಮುಖ್ಯಮಂತ್ರಿ ಡಿಕೆ ಸಂಪುಟದಲ್ಲಿ ಒಬ್ಬ ಮಹಿಳಾ ಸಚಿವೇನೂ ಇಲ್ಲ. ಮಹಿಳಾ ಸಚಿವರು ಯಾರು ಎಂಬುದು ಇನ್ನೂ ಕೂಡ ನಿರ್ಧಾರವಾಗಿಲ್ಲ. ಯಾರಿಗೂ ಮಹಿಳಾ ಕಲ್ಯಾಣ ಖಾತೆ ಹಂಚಿಕೆ ಮಾಡಿಲ್ಲ ಸಿಎಂ ಡಿಕೆ ಶಿವಕುಮಾರ್ ಅವರು. ಹಾಗಾದ್ರೆ ಯಾರಿಗೆ ಆ ಇಲಾಖೆಯನ್ನ ತೆಗೆದಿಟ್ಟಿದ್ದಾರೆ ಗೊತ್ತಾಗ್ತಾ ಇಲ್ಲ. ಸದ್ಯ ಸಿಎಂ ಬಳಿಯೇ ಉಳಿದಂತಹ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಖಾತೆ. ಮಹಿಳಾ ಶಾಸಕಿ ಸಂಪುಟಕ್ಕೆ ತೆಗೆದುಕೊಳ್ಳಲು ಒಂದು ಸ್ಥಾನ ಖಾಲಿ ಇದೆ. ಡಿಕೆ ಸಂಪುಟದಲ್ಲಿ ಯಾರಾಗ್ತಾರೆ ಹಾಗಾದ್ರೆ ಮಹಿಳಾ ಮಂತ್ರಿ? ಒಂದು ಕಡೆ ಸತೀಶ್ ಜಾರಕಿಹೊಳಿ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಲಾಬಿ ಮಾಡಿದ್ರು. ಸಿದ್ದರಾಮಯ್ಯನವರೊಟ್ಟಿಗೆ ಈ ಬಗ್ಗೆ ಮಾತನಾಡಿದ್ದೇನೆ, ಅವರನ್ನೇ ಆ ಸ್ಥಾನಕ್ಕೆ ಆ ಒಂದು ಖಾತೆಯನ್ನ ಕೊಡಿ, ಅವರಿಗೆ ಸಚಿವ ಸ್ಥಾನವನ್ನು ನೀಡಿ, ಆ ಖಾತೆಯನ್ನ ನೀಡಿ ಅಂತ ಸತೀಶ್ ಜಾರಕಿಹೊಳಿ ಅವರು ಲಾಬಿ ಮಾಡಿದ್ರು. ಹಾಗಾದ್ರೆ ನಾಳೆ ಮಹಿಳಾ ಮಂತ್ರಿಗಳಿಲ್ಲದೆ ವಿಧಾನಮಂಡಲ ಅಧಿವೇಶನ ಆಗೋದಂತೂ ಗ್ಯಾರಂಟಿ ಅಂತ ಹೇಳಲಾಗ್ತಾ ಇದೆ. ಕೆಟ್ಟ ರೆಕಾರ್ಡ್ಗೆ ಸಿಎಂ ಡಿಕೆ ಶಿವಕುಮಾರ್ ಅವರು ಸಾಕ್ಷಿಯಾಗಲಿದ್ದಾರಾ? ಮುಖ್ಯಮಂತ್ರಿ ಡಿಕೆ ಸಂಪುಟದಲ್ಲಿ ಮಹಿಳಾ ಸಚಿವರೇ ಇಲ್ಲ. ಮಹಿಳಾ ಸಚಿವರು ಯಾರು ಎಂಬುದು ಇನ್ನೂ ನಿರ್ಧಾರವಾಗಿಲ್ಲ. ಯಾರಿಗೂ ಮಹಿಳಾ ಕಲ್ಯಾಣ ಖಾತೆ ಹಂಚಿಕೆ ಮಾಡಿಲ್ಲ. ಈ ಹಿಂದೆ ಮಹಿಳಾ ಕಲ್ಯಾಣ ಖಾತೆಯನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಿರ್ವಹಿಸ್ತಾ ಇದ್ರು. ಆದ್ರೀಗ ಈ ಇಲಾಖೆಯನ್ನ ನೋಡಿಕೊಳ್ಳೋರು ಯಾರೂ ಇಲ್ಲ. ಸಿಎಂ ಡಿಕೆ ಶಿವಕುಮಾರ್ ಅವರ ಕೈಯಲ್ಲಿದೆ ಈಗ ಈ ಇಲಾಖೆ. ಮಹಿಳಾ ಶಾಸಕಿ ಸಂಪುಟಕ್ಕೆ ಈಗ ತೆಗೆದುಕೊಳ್ಳಲು ಒಂದು ಸ್ಥಾನ ಖಾಲಿ ಇದೆ. ಆದರೂ ಸಹಿತ ಯಾಕೆ ಡಿಕೆ ಶಿವಕುಮಾರ್ ಅವರು ನಕಾರ ಮಾಡ್ತಾ ಇದ್ದಾರೋ ಗೊತ್ತಾಗ್ತಿಲ್ಲ. ಡಿಕೆ ಸಂಪುಟದಲ್ಲಿ ಹಾಗಾದ್ರೆ ಮಹಾಮಂತ್ರಿ ಯಾರಾಗ್ತಾರೆ? ಅಧಿವೇಶನ ನಾಳೆನೆ, ಆದರೂ ಸಹಿತ ಇನ್ನೂ ಮಹಿಳಾ ಮಂತ್ರಿ ಘೋಷಣೆಯಾಗಿಲ್ಲ. ಮಹಿಳಾ ಶಾಸಕಿ ಸಂಪುಟಕ್ಕೆ ತೆಗೆದುಕೊಳ್ಳಲು ಒಂದು ಸ್ಥಾನ ಖಾಲಿ ಇದೆ. ಆದರೂ ಸಹಿತ ಯಾಕಿ ಅಸಡ್ಡೆ? ಮಹಿಳಾ ಮಂತ್ರಿ ಇಲ್ಲದ ಮೊದಲ ವಿಧಾನಮಂಡಲ ಅಧಿವೇಶನಕ್ಕೆ ಸಾಕ್ಷಿಯಾಗಲಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್ ಅವರು. ಕೆಟ್ಟ ರೆಕಾರ್ಡ್ಗೆ ಸಾಕ್ಷಿಯಾಗಲಿದೆ ಇದು. ಮುಖ್ಯಮಂತ್ರಿ ಡಿಕೆ ಸಂಪುಟದಲ್ಲಿ ಮಹಿಳಾ ಸಚಿವರೇ ಇಲ್ಲ. ಈಗಾಗಲೇ ಈ ಬಗ್ಗೆ ಹಲವು ಅಸಮಾಧಾನಗಳು ವ್ಯಕ್ತವಾಗ್ತಾ ಇದೆ. ಅನ್ನಪೂರ್ಣ ತುಕಾರಾಂ ಅವರು ಶಾಸಕಿಯಾಗಿದ್ದಾರೆ, ಮಹಿಳಾ ಮಂತ್ರಿ ರೇಸ್ನಲ್ಲಿದ್ದಾರೆ. ರೂಪಕಲಾ ಶಶಿಧರ್ ಅವರು ಕೂಡ ಮಹಿಳಾ ಮಂತ್ರಿ ರೇಸ್ನಲ್ಲಿದ್ದಾರೆ. ಉಮಾಶ್ರೀ ಪರಿಷತ್ ಸದಸ್ಯೆಯಾಗಿದ್ದಾರೆ. ಇವರಿಗೆ ಸಿದ್ದರಾಮಯ್ಯನವರು ಸಚಿವೆಯನ್ನಾಗಿ ಮಾಡಲಿಕ್ಕೆ ಹೊರಟಿದ್ರು. ಆದರೆ ಉಮಾಶ್ರೀ ಅವರಿಗೆ ಪರಿಷತ್ ಸದಸ್ಯೆ ಉಪಸಭಾಪತಿ ಹುದ್ದೆಯನ್ನು ನೀಡಲಾಗಿದೆ. ಉಮಾಶ್ರೀ ಅವರಿಗೆ ಅದು ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯನವರಿಗೆ ಬೇಸರ ತಂದಿತ್ತು. ಹೀಗಾಗಿನೇ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಬರಲಿಲ್ವಾ ಅನ್ನೋ ಹಲವು ಅನುಮಾನಗಳು ವ್ಯಕ್ತವಾಗಿತ್ತು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಯಾಕೆ ಸಚಿವ ಸ್ಥಾನ ನೀಡಲಿಲ್ಲ ನೀವು? ಅನ್ನಪೂರ್ಣ ತುಕಾರಾಂ ಅವ್ರಿಗೂ ಕೂಡ ನೀಡಲಿಲ್ಲ. ರೂಪಕಲಾ ಶಶಿಧರ್ ಅವ್ರಿಗೂ ಕೂಡ ಮಂತ್ರಿ ಸ್ಥಾನ ಲಭಿಸಲಿಲ್ಲ. ಉಮಾಶ್ರೀ ಪರಿಷತ್ ಸದಸ್ಯೆ, ಅವ್ರಿಗಾದರೂ ಕೊಡಬೇಕಿತ್ತು. ಅವರು ಕೂಡ ಸೀನಿಯರ್ ಮಹಿಳಾ ಶಾಸಕಿ. ಗಾಯತ್ರಿ ಶಾಂತೇಗೌಡ ಪರಿಷತ್ ಸದಸ್ಯೆ. ಆರತಿ ಕೃಷ್ಣ, ಇವರಿಗಂತೂ ನ್ಯಾಷನಲ್ ಲೆವೆಲಲ್ಲೆಲ್ಲ ಲಾಬಿ ಮಾಡಲಾಯಿತು. ಆದರೂ ಸಹಿತ ಇವ್ರಿಗೂ ಸಿಗಲಿಲ್ಲ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೂ ಮಣೆ ಹಾಕ್ತಾರಾ ಡಿ ಕೆ ಶಿವಕುಮಾರ್ ಅವರು ಅನ್ನೋದನ್ನು ಕಾದು ನೋಡಬೇಕಾಗಿತ್ತು. ಅದೂ ಸಹಿತ ಅವ್ರಿಗೆ ಸಿಗಲಿಲ್ಲ. ರೂಪಕಲಾ ಶಶಿಧರ್, ಹೀಗೆ ಅನೇಕ ಮಹಿಳಾ ಮಂತ್ರಿಗಳು ಈ ಒಂದು ರೇಸ್ನಲ್ಲಿದ್ದಾರೆ. ಹಾಗಾದರೆ ನಾಳೆ ಮಹಿಳೆಯರಿಲ್ಲದೆ ಅಧಿವೇಶನ ನಡೆಯುತ್ತಾ? ಇದಕ್ಕೆ ಸಾಕ್ಷಿ ಆಗ್ತಾರಾ ಡಿ ಕೆ ಶಿವಕುಮಾರ್ ಅನ್ನೋದು ಈಗ ಹಲವು ಅನುಮಾನಗಳು ವ್ಯಕ್ತವಾಗ್ತಾ ಇದೆ.